ಇಡಿಯಟ್ಸ್ ಸಿನಿಮಾದ ಸೀಕ್ವೆಲ್ ಬರುತ್ತೆ ಎನ್ನುವ ಮಾತುಗಳು ಬಲು ಜೋರಾಗಿಯೇ ಕೇಳಿ ಬಂದಿತ್ತು. ಇದೀಗ ಆ ಮಾತು ನಿಜ ಆಗುವ ಗಳಿಗೆ ಬಂದೇ ಬಿಟ್ಟಿದೆ. 2009ರಲ್ಲಿ ತೆರೆ ಕಂಡಿದ್ದ ರಾಜ್ಕುಮಾರ್ ಹಿರಾನಿ ನಿರ್ದೇಶನದ ಕಾಮಿಡಿ ಜಾನರ್ 3 ಇಡಿಯಟ್ಸ್ ಸಿನಿಮಾವು ಅದೆಷ್ಟೋ ಸಿನಿ ರಸಿಕರ ಮನಸ್ಸು ಗೆದ್ದಿದೆ. ಸಿನಿಮಾ ಶುರುವಿನಿಂದಲೂ ಎಲ್ಲರನ್ನೂ ಹೊಟ್ಟೆ ಹುಣ್ಣಾಗುವಷ್ಟು ನಗಿಸಿ ಚಿತ್ರದ ಕೊನೆಯಲ್ಲಿ ಎಲ್ಲರೂ ಬಿಕ್ಕಿ ಬಿಕ್ಕಿ ಅಳುವಂತೆ ಮಾಡಿದ ಸಿನಿಮಾ ಇದು. ಈಗಲೂ ಅದೆಷ್ಟೋ ಜನರ ಮೋಸ್ಟ್ ಫೇವರೆಟ್ ಸಿನಿಮಾ ಲಿಸ್ಟ್ನಲ್ಲಿ ಮೊದಲ ಸ್ಥಾನ ಪಡೆದುಕೊಂಡಿದೆ 3 ಇಡಿಯಟ್ಸ್ ಚಿತ್ರ. ಆ ಬಳಿಕ ಈ ಸಿನಿಮಾದ ಸೀಕ್ವೆಲ್ ಬರುತ್ತೆ ಎನ್ನುವ ಮಾತುಗಳು ಬಲು ಜೋರಾಗಿಯೇ ಕೇಳಿ ಬಂದಿತ್ತು. ಇದೀಗ ಆ ಮಾತು ನಿಜ ಆಗುವ ಗಳಿಗೆ ಬಂದಿದೆ. ಎಸ್, 3 ಇಡಿಯಟ್ಸ್ 2 ಬಗ್ಗೆ ನಟ ಅಮೀರ್ ಖಾನ್ ಬಿಗ್ ಹಿಂಟ್ ಒಂದನ್ನ ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ, ಕಾರ್ಯಕ್ರಮ ಒಂದರಲ್ಲಿ ಮಾತನಾಡಿದ ಅಮೀರ್ ಖಾನ್, ನಿರ್ದೇಶಕ ರಾಜ್ಕುಮಾರ್ ಹಿರಾನಿ ಪ್ರಸ್ತುತ 3 ಇಡಿಯಟ್ಸ್ 2 ಚಿತ್ರದ ಕಥೆಯ ಚರ್ಚೆಯಲ್ಲಿ ನಿರತರಾಗಿದ್ದಾರೆ ಎಂದು ಹೇಳಿದ್ದಾರೆ. ಈ ಸುದ್ದಿ ಹೊರಬರ್ತಾ ಇದ್ದಂತೆ ಇದೀಗ ಅಭಿಮಾನಿಗಳು ಫುಲ್ ಥ್ರಿಲ್ ಆಗಿದ್ದಾರೆ. ಇನ್ನಷ್ಟು ಮಾತನಾಡಿದ ಅಮೀರ್ ಖಾನ್, ನಾನು ಈಗಾಗಲೇ ಮೂಲ ಕಥೆಯನ್ನ ಕೇಳಿದ್ದೇನೆ. ಅದು ತುಂಬಾ ಅದ್ಭುತವಾಗಿದೆ. ಪ್ರಸ್ತುತ ಚಿತ್ರಕಥೆಯ ಕೆಲಸ ನಡೀತಾ ಇದೆ. ಇದು ಮೊದಲ ಭಾಗದಷ್ಟೇ ಹಾಸ್ಯ ಮತ್ತು ಭಾವನೆಯನ್ನ ಹೊಂದಿರುತ್ತದೆ. ಇಲ್ಲದಿದ್ದರೆ ಕಥೆಯು 10 ವರ್ಷಗಳ ನಂತರ ಪಾತ್ರಗಳ ಜೀವನದಲ್ಲಿ ಸಂಭವಿಸಿದ ಬದಲಾವಣೆಗಳ ಸುತ್ತ ಸುತ್ತುತ್ತದೆ. ಹಾಗೆಯೇ 2009ರಲ್ಲಿ ಬಿಡುಗಡೆಯಾದ 3 ಇಡಿಯಟ್ಸ್ ಆ ಸಮಯದಲ್ಲಿ ವಿಶ್ವಾದ್ಯಂತ 460 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಗಳಿಸಿದೆ. ಇದು ಬಾಲಿವುಡ್ ಇತಿಹಾಸದಲ್ಲಿ 200 ಕೋಟಿ ಗಡಿ ದಾಟಿದ ಮೊದಲ ಚಿತ್ರ ಎಂಬ ದಾಖಲೆಯನ್ನ ಸೃಷ್ಟಿಸಿತು. ಈ ಚಿತ್ರವು ಭಾರತದಲ್ಲಿ ಮಾತ್ರವಲ್ಲದೆ ಚೀನಾ ಮತ್ತು ಜಪಾನ್ನಲ್ಲಿಯೂ ಸಹ ಕಲ್ಟ್ ಕ್ಲಾಸಿಕ್ ಆಯಿತು. ಆ ಸಮಯದಲ್ಲಿ ಚೀನಾದಲ್ಲಿ ಚಿತ್ರದ ಗಳಿಕೆಯು ದಾಖಲೆಯಾಗಿತ್ತು. ರಾಜ್ಕುಮಾರ್ ಹಿರಾನಿ ಮತ್ತು ಅಮೀರ್ ಖಾನ್ ಅವರ 3 ಇಡಿಯಟ್ಸ್ ಮತ್ತು PK ಚಿತ್ರಗಳು ಉದ್ಯಮದಲ್ಲಿ ಹಿಟ್ ಆಯಿತು. ಇನ್ನು 3 ಇಡಿಯಟ್ಸ್ 2 ಚಿತ್ರದಲ್ಲಿ ಕೂಡ ರಾಂಚೋ ಫರ್ಹಾನ್ ಮತ್ತು ರಾಜು ರಸ್ತೋಗಿ ಅವರನ್ನ ಮತ್ತೆ ಒಂದೇ ಪರದೆಯ ಮೇಲೆ ನೋಡಲು ಅಭಿಮಾನಿಗಳು ಥ್ರಿಲ್ ಆಗಿದ್ದಾರೆ. ಇನ್ನು ಹಿರಾನಿ ಮುಂದಿನ ಪೀಳಿಗೆಯ ಶೈಕ್ಷಣಿಕ ಒತ್ತಡಗಳು ಮತ್ತು ಬದಲಾಗ್ತಾ ಇರುವ ಜೀವನ ಶೈಲಿಯನ್ನ ತಮ್ಮದೇ ಆದ ಶೈಲಿಯಲ್ಲಿ ಹೇಗೆ ತೋರಿಸಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ.